ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮತ್ತು ಸ್ಕಂದ ಪೂಜೆ ಮತ್ತು ಷಷ್ಠಿ ಅಂದರೆ ಚಂಪಾ ಷಷ್ಠಿ ಅಂತಲೇ ಕರಿತೀವಿ. ಇದನ್ನು ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು, ಮನೆಯಲ್ಲೇ ಸರಳವಾಗಿ ಯಾವ ರೀತಿ ಮಾಡೋದು ಅನ್ನೋ ಒಂದು ವಿಚಾರವನ್ನು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಈ ರೀತಿಯಾಗಿ ಸರಳವಾಗಿ ಮಾಡಿ ಮತ್ತು ಎಲ್ಲ ದೋಷಗಳಿಂದ ಮುಕ್ತಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಶಿವ ತೇಜಸ್ಸಿನಿಂದ ಜನ್ಮ ತಾಳಿ ದೇವತೆಗಳ ಕಾರ್ಯಸಿದ್ಧಿಯನ್ನು ಮಾಡಿದ ಗಣಪತಿಯ ಸೋದರ ಹಾಗೂ ದೇವತೆಗಳ ಸೇನಾಧಿಪತಿಯಾದ ಸುಬ್ರಹ್ಮಣ್ಯ ಸ್ವಾಮಿಯು ಹಲವರ ಆರಾಧ್ಯ ದೈವ. ಇನ್ನು ಭಾರತದಾದ್ಯಂತ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಸ್ಕಂದ ಪೂಜೆ ತುಂಬ ವಿಶೇಷ. ಇನ್ನು ಸ್ಕಂದ, ಕುಮಾರ, ಸುಬ್ರಹ್ಮಣ್ಯ, ಗುಹ ಎಂದೆಲ್ಲ ಖ್ಯಾತಿಯಾಗಿರುವ ಈ ದೇವರಿಗೆ ಎರಡು ಮುಖ್ಯ ರೂಪಗಳಿವೆ. ಶ್ರೀವಲ್ಲಿ ದೇವಸೇನಯುಕ್ತನಾದ ರೂಪ ಹಾಗೂ ಘೋರ ತಪಸ್ಸಿನ ಸರ್ವರೂಪ ಸ್ವಾಮಿಯು ಅನೇಕರ ಮನೆ ದೇವರಾಗಿ ಪೂಜೆಗೊಳ್ಳುತ್ತಿದ್ದಾರೆ. ಕರ್ನಾಟಕದ ಕುಕ್ಕೆ ಮತ್ತು ಘಾಟಿ ಕ್ಷೇತ್ರದಲ್ಲಿ ಸರ್ಪರೂಪಕ್ಕೆ ಪೂಜೆ ಸಲ್ಲಿಸಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತರು ಪೂಜಿಸಿ ಆರಾಧಿಸುತ್ತಿದ್ದಾರೆ. ಇನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹವಾಗಬೇಕಾದ್ರೆ ಶಿವಕುಮಾರನಾದ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿ ಪೂಜೆ ಯಥಾಶಕ್ತಿ ಸೇವೆ ಸಲ್ಲಿಸುವುದರಿಂದ ಅಂಗಾರಕ ಅಂದರೆ ಕುಜದೋಷ, ಚರ್ಮರೋಗ, ಸರ್ಪದೋಷ ಮೊದಲಾದ ಎಲ್ಲ ತೊಂದರೆಗಳನ್ನು ಶೀಘ್ರವಾಗಿ ನಿವಾರಣೆ ಮಾಡಿಕೊಳ್ಬೋದು. ಇನ್ನು ಮಂಗಳವಾರ ಕುಮಾರಧಾರೆಯಲ್ಲಿ ಸ್ನಾನ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಸಲ್ಲಿಸಿದರೆ ಶೀಘ್ರ ವಿವಾಹವಾಗುತ್ತೆ. ಇನ್ನು ಅನ್ನದಾನ ಮಾಡಿದರೆ ಋಣಬಾಧೆ ನಿವಾರಣೆ ಮಾಡಿಕೊಳ್ಬೋದು. ಇನ್ನು ತೊಗರಿಬೇಳೆ, ಬೆಲ್ಲವನ್ನು ಉತ್ತಮರಿಗೆ ಕೆಂಪು ವಸ್ತ್ರದಲ್ಲಿ ದಾನ ಮಾಡಿದರೆ ಸ್ವಾಮಿಯು ಪ್ರೀತ್ಯರ್ಥರಾಗಿ ಶತ್ರುಬಾಧೆ, ಋಣಬಾಧೆಗಳನ್ನು ಸಹ ಕಳೀತಾರೆ. ಇನ್ನು ಶ್ರೀ ಸ್ಕಂದನು ನೆಲೆಸಿದ ಆದಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಕ್ಷೇತ್ರಗಳನ್ನು ಮಂಗಳವಾರ ಮತ್ತು ಭಾನುವಾರಗಳ ದಿನ ಪೂಜೆ ಸಲ್ಲಿಸಿದರೆ ವಿಶೇಷನೇ ಫಲವಿದೆ. ಈ ಹಿಂದೆ ಇಂದ್ರನು ಗೌತಮರ ಶಾಪ ನಿವಾರಣೆಗಾಗಿ ಸ್ಕಂದ ತೀರ್ಥದಲ್ಲಿ ಮಿಂದು ಪರಿಹಾರ ಪಡೆದನು. ಹಲವಾರು ಋಷಿಗಳು ತಮ್ಮ ತಪೋಬಲಕ್ಕಾಗಿ ಸ್ವಾಮಿಯನ್ನು ಆರಾಧಿಸಿ ಫಲಗಳಿಸಿ ಸಾಮಾನ್ಯ ಜನರನ್ನು ಅನುಗ್ರಹಿಸುವ ಶಕ್ತಿ ಪಡೆದರು. ಶ್ರೀ ಕುಮಾರನನ್ನು ಆಷಾಢ ಮಾಸದ ಕೃತಿಕೆ ನಕ್ಷತ್ರದಲ್ಲಿ ದೀಕ್ಷಾ ವಸ್ತ್ರ ತೊಟ್ಟು ಪೂಜಿಸುವ ಸಂಪ್ರದಾಯ ಎಲ್ಲರಲ್ಲಿದೆ. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸ್ವಾಮಿಯ ದಿವ್ಯ ಸಾನ್ನಿಧ್ಯವಿರುತ್ತದೆ. ಇಲ್ಲಿ ವಿಶಾಖ, ಕೃತಿಕ, ಷಷ್ಠಿ, ಮಂಗಳವಾರ, ಭಾನುವಾರಗಳಂದು ವಿಶೇಷ ಪೂಜೆ ಸಲ್ಲಿಸಿ ಭಕ್ತರು ಇಂದಿಗೂ ಸಹ ತಮ್ಮ ಅಭೀಷ್ಟಗಳನ್ನು ಪಡೆಯುತ್ತಿದ್ದಾರೆ. ಇನ್ನು ಉತ್ತಕ್ಕೆ ಪೂಜೆ ಸಲ್ಲಿಸುವವರು ವಿಶಾಖ, ಕೃತಿಕ ನಕ್ಷತ್ರಗಳಂದು ಷಷ್ಠಿ ದಿನ ಬೆಳಿಗ್ಗೆ ಸ್ನಾನ ಮುಗಿಸಿ ನಿರಾಹಾರದಿಂದ ಅಂದರೆ ಉಪವಾಸವಿದ್ದು ಹುತ್ತದ ಬಳಿ ಪೂಜಾ ಸಾಮಗ್ರಿಗಳನ್ನು ತಗೊಂಡೋಗಿ ಹುತ್ತಕ್ಕೆ ಹಸಿ ಹಾಲನ್ನು ಎರೆದು ಕರ್ಪೂರ ಬೆಳಗಿ ಭತ್ತದ ಹರಳನ್ನು ಹಾಕಬೇಕು. ಯಥಾಶಕ್ತಿ ನೈವೇದ್ಯ ಮಾಡಿ 9 ಎಳೆಯ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಪ್ರದಕ್ಷಿಣೆ ಮಾಡಬೇಕು ಮತ್ತು ನಮಸ್ಕರಿಸಬೇಕು. ಇನ್ನು ವಿವಾಹವೇನಾದರೂ ವಿಳಂಬವಾಗ್ತಾ ಇದ್ದರೆ ಹೆಣ್ಣು ಮಕ್ಕಳು ಮತ್ತು ಪುತ್ರ ಸಂತಾನದ ಬಯಕೆ ಇರುವವರು ಕೂಡ ಈ ಪೂಜೆಯಿಂದ ಶೀಘ್ರವಾಗಿಯೇ ಫಲ ಪಡೆಯುವಂಥ ನಂಬಿಕೆ ಇದೆ. ಇನ್ನು ಕುಜದೋಷ ಇರುವವರು ಮಂಗಳವಾರಗಳಂದು ಹತ್ತಿರದ ಯಾವುದಾದ್ರೂ ಕಪ್ಪು ಗೋವಿಗೆ ನೆನೆಸಿದ ತೊಗರಿಬೇಳೆ ಮತ್ತು ಬಾಳೆಹಣ್ಣನ್ನು ತಿನ್ನಿಸಿ ಅದರ ಕಾಲನ್ನು ತೊಳೆದು ಅರಿಶಿನ ಕುಂಕುಮವನ್ನು ಅದಕ್ಕೆ ಇಟ್ಟು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಆದಷ್ಟು ಬೇಗ ಈ ದೋಷ ನಿವಾರಣೆ ಆಗಲಿ ಎಂದು ಬೇಡ್ಕೊಳ್ಬೇಕು. ಇನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಕುಜದೋಷ ನಿವಾರಣೆಗಾಗಿ ಮಂಗಳವಾರ ಬೆಳಿಗ್ಗೆ ಉತ್ತಮರಿಗೆ ತೊಗರಿಬೇಳೆ, ಬೆಲ್ಲ, ದಕ್ಷಿಣೆ ಮತ್ತು ತಾಂಬೂಲ ನೀಡಿ ಆಶೀರ್ವಾದ ಪಡೆಯಬೇಕು. ಇದರಿಂದ ಸರ್ಪದೋಷ ಮತ್ತು ಕುಜದೋಷಗಳು ದೂರವಾಗುವುದರಲ್ಲಿ ಸಂಶಯವೇ ಇಲ್ಲ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಕ್ಕೆ ಹೋಗುವ ಮುಂಚೆ ತಲೆಗೆ ಸ್ನಾನ ಮಾಡಿ ಉಪವಾಸವಿದ್ದು ಹೋಗಿ ಪೂಜೆ ಮುಗಿಸಿಕೊಂಡು ಬಂದ ನಂತರ ಆಹಾರವನ್ನು ಸ್ವೀಕರಿಸಬೇಕು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯಿಂದ ಶೀಘ್ರ ಫಲ ದೊರಕುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಂತರ ಗರ್ಭವತಿಯಾಗಿದ್ದ ಮಹಿಳೆಯರು 6 ತಿಂಗಳಿನ ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಬಾರದೆಂಬ ನಿಯಮವೂ ಕೂಡ ಇದೆ. ಇನ್ನು ಶ್ರೀ ಕುಮಾರಸ್ವಾಮಿಯು ಶಿವನ ತೇಜಸ್ಸಿನಿಂದ ಜನಿಸಿದ್ದರಿಂದ ಭೂಮಿಪುತ್ರನಾದ ಅಂಗಾರಕನು ಶಿವ ತೇಜಸ್ಸಿನಿಂದನೇ ಜನಿಸಿದ್ದರಿಂದ ಇಬ್ಬರಿಗೂ ಸೋದರ ಭಾವವಿದೆ. ಆದ್ದರಿಂದ
ಅಂಗಾರಕ ದೋಷ ಮತ್ತು ಕುಜದೋಷವಿದ್ದರೆ ಸುಬ್ರಹ್ಮಣ್ಯನ ಪೂಜೆಯಿಂದ ಅದು ನಿವಾರಣೆಯಾಗುತ್ತದೆ. ಇನ್ನು ವಿಶಾಖ ಮತ್ತು ಕೃತಿಕ ನಕ್ಷತ್ರ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡಿ ನೆರವೇರಿಸಿದರೆ ಋಣಬಾಧೆ ಹಾಗೂ ರೋಗ ಪರಿಹಾರಗಳಾಗುತ್ತವೆ. ಇನ್ನು ಹುತ್ತದ ಮಣ್ಣನ್ನು ಅಂದರೆ ಮೃತ್ತಿಕೆಯನ್ನು ನಿಯಮಿತವಾಗಿ ಹಚ್ಚಿಕೊಂಡರೆ ಚರ್ಮದ ರೋಗಗಳು ಕಡಿಮೆಯಾಗುತ್ತದೆ. ಇನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮಹಿಮಾ ಕಥೆಯ ಶ್ರವಣ, ಯಥಾಶಕ್ತಿ ಪೂಜೆ ಮಾಡಿ ಸುಬ್ರಹ್ಮಣ್ಯ ಗಾಯತ್ರಿ ಮಂತ್ರ ಜಪಿಸುವುದರಿಂದ ಎಲ್ಲ ಶುಭವಾಗುತ್ತೆ. ಇನ್ನು ಸುಬ್ರಹ್ಮಣ್ಯ ಗಾಯತ್ರಿ ಮಂತ್ರ ಹೀಗಿದೆ: ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ. ಈ ರೀತಿಯಾಗಿ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಆರಾಧಿಸಿ ಸುಬ್ರಹ್ಮಣ್ಯ ಕೃಪೆಗೆ ಪಾತ್ರರಾಗಿ ಎಂದು ಹೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೋಡೋದಲ್ಲ ವೀಕ್ಷಕರೇ, ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಮಾಡೋದು ಅಂತ. ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪುಟ್ಟ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.